ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ. ಇಂದಿನ ವಿಶೇಷ ವಿಡಿಯೋದಲ್ಲಿ ಚಂದ್ರಗ್ರಹಣದ ದಿನ ಮಾಡಬಾರದ 5 ಪ್ರಮುಖ ಕೆಲಸಗಳ ಬಗ್ಗೆ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣವು ಒಂದು ಅದ್ಭುತ ಖಗೋಳೀಯ ಘಟನೆ, ಆದರೆ ಇದರ ಆಧ್ಯಾತ್ಮಿಕ ಮತ್ತು ಶಾರೀರಿಕ ಪರಿಣಾಮಗಳಿವೆ. ಹೀಗಾಗಿ ಗ್ರಹಣದ ದಿನ ಈ 5 ಕೆಲಸಗಳನ್ನು ಎಂದಿಗೂ ಮಾಡಬೇಡಿ. ಇದರಿಂದ ನೀವು ದೋಷದಿಂದ ದೂರವಿದ್ದು ಧನ, ಆರೋಗ್ಯ, ಶಾಂತಿ ಪಡೆಯಬಹುದು. ಆಹಾರ ಸೇವನೆ ಮಾಡಬೇಡಿ. ಏಕೆ ನೋಡೋಣವೇ? ಗ್ರಹಣದ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರುತ್ತವೆ. ಈ ಸಮಯದಲ್ಲಿ ಅಡುಗೆ ಅಥವಾ ಆಹಾರ ಸೇವನೆ ಶರೀರದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ಪುರಾತನ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹೀಗಾಗಿ ಗ್ರಹಣ ಮುಗಿದ ನಂತರ ಮಾತ್ರ ಶುದ್ಧ ನೀರಿನಿಂದ ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಶುದ್ಧ ಆಹಾರ ಸೇವಿಸಬೇಕು. ಎರಡನೆಯದಾಗಿ, ಗರ್ಭಿಣಿಯರನ್ನು ಮತ್ತು ಮಕ್ಕಳನ್ನು ಹೊರಗೆ ಬಿಡಬೇಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣದ ನೇರ ಪ್ರಭಾವ ತಾಯಿ ಮತ್ತು ಮಗುವಿನ ಮೇಲೆ ಬೀಳಬಹುದು. ಹೀಗಾಗಿ ಗರ್ಭಿಣಿಯರು ಹಾಗೂ ಚಿಕ್ಕ ಮಕ್ಕಳನ್ನು ಈ ಸಮಯದಲ್ಲಿ ಮನೆಯೊಳಗೆ ಇರಿಸಲು ಸೂಚಿಸಲಾಗಿದೆ. ವಿಶೇಷವಾಗಿ ಗರ್ಭಿಣಿಯರು ಚಂದ್ರನನ್ನು ನೋಡಬಾರದು ಎಂದು ನಂಬಿಕೆ ಇದೆ. ಮೂರನೆಯದಾಗಿ, ನಿದ್ರೆ ಮಾಡಬಾರದು. ಗ್ರಹಣದ ಸಮಯದಲ್ಲಿ ನಿದ್ರೆ ಮಾಡುವುದು ಶರೀರದ ಶಕ್ತಿ ಮಟ್ಟವನ್ನು ಕುಗ್ಗಿಸುತ್ತದೆ. ಇದರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಈ ಸಮಯದಲ್ಲಿ ಪೂಜೆ, ಜಪ, ಧ್ಯಾನ ಮಾಡುವುದು ಹೆಚ್ಚು ಶ್ರೇಯಸ್ಕರ. ನಾಲ್ಕನೆಯದಾಗಿ, ಕೂದಲು ಕತ್ತರಿಸುವುದು ಅಥವಾ ಬಣ್ಣ ಹಚ್ಚುವ ಕೆಲಸ ಮಾಡಬೇಡಿ. ಗ್ರಹಣದ ದಿನ ಕೂದಲು ಕತ್ತರಿಸುವುದು, ಕೂದಲಿಗೆ ಬಣ್ಣ ಹಾಕುವುದು, ಶರೀರಕ್ಕೆ ಹೊಸ ಮೆಹಂದಿ ಅಥವಾ ಟ್ಯಾಟೂ ಇತ್ಯಾದಿಗಳನ್ನು ಹಾಕುವುದು ಅಪಶಕುನ ಎಂದು ಭಾವಿಸಲಾಗಿದೆ. ಶರೀರದ ಮೇಲೆ ನಕಾರಾತ್ಮಕ ಶಕ್ತಿಗಳು ಹಿಡಿತ ಪಡೆಯಬಹುದು ಎಂಬ ನಂಬಿಕೆ ಇದಕ್ಕೆ ಕಾರಣ. 5. ದೇವರ ಪೂಜೆ, ಮಂದಿರ ಪ್ರವೇಶ. ಹಿಂದೂ ಶಾಸ್ತ್ರಗಳ ಪ್ರಕಾರ ಗ್ರಹಣದ ಸಮಯದಲ್ಲಿ ದೇವರ ಆರಾಧನೆ ಮಾಡಬೇಕು. ಶಿಲ್ಪಗಳಿಗೆ ಅಭಿಷೇಕ, ಹೂ ತುಂಬುವುದು ಇತ್ಯಾದಿ ಮಾಡಬಾರದು. ಇದು ಗ್ರಹಣದ ಕೆಟ್ಟ ಶಕ್ತಿಗಳನ್ನು ದೇವಾಲಯ ಮತ್ತು ಪೂಜೆಗಳ ಮೇಲೆ ತರುವ ಸಾಧ್ಯತೆ ಇದೆ ಎಂದು ನಂಬಲಾಗಿದೆ. ಆದರೆ ಈ ಸಮಯದಲ್ಲಿ ಮಂತ್ರ, ಜಪ, ಶ್ಲೋಕ ಪಠಣ ಮಾಡಬಹುದು. ಇವುಗಳು ಚಂದ್ರಗ್ರಹಣದ ದಿನ ಮಾಡಬಾರದ 5 ಮುಖ್ಯ ಕೆಲಸಗಳಾಗಿವೆ. ಈ ಹಿನ್ನೆಲೆಯಲ್ಲಿ ನೀವು ನಿಮ್ಮ ಶರೀರ, ಮನಸ್ಸು ಮತ್ತು ಆತ್ಮವನ್ನು ಶುದ್ಧವಾಗಿ ಇಡಲು ಈ ನಿಯಮಗಳನ್ನು ಪಾಲಿಸಿ.
ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಉಪಯುಕ್ತವಾಗಿದೆ ಎಂದು ನಿಮಗೆ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.